ಸಿನಿಮಾ ಚೆನ್ನಾಗಾಗಲಿ, ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಓಕೆ, ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಈ ಸಿಲಿಕಾನ್ ಸಿಟಿಲಿ ತುಂಬಾ ಜನ ಇರ್ತಾರೆ. ಎಲ್ರೂ ಒಂದಲ್ಲ ಒಂದು ಬಿಸ್ನೆಸ್ ಡೀಲು ಮಾಡ್ತಾನೆ ಇರ್ತಾರೆ. ಬಿಸ್ನೆಸ್ ಡೀಲು ಏನೇ ಇರ್ಲಿ, ಆದ್ರೆ ಎಲ್ರೂ ಮಾಡೋದು ದುಡ್ಡಿಗಾಗಿ. ದುಡ್ಡಿಲ್ದೆ ದುನಿಯಾ ಆಳಕ್ಕಾಗಲ್ಲ. ದುಡ್ಡಿದ್ರೆ ಪ್ರಾಬ್ಲಮ್ಸ್ ಮಾತ್ರ ಕೂಡ ಸುಳಿಯಲ್ಲ. ಈ ನನ್ನ ಕಥೆಲಿ ಒಂದು ಡೀಲ್ ಇದೆ. ಆ ಕಥೆನೆ ನಿಮ್ ಕಣ್ ಮುಂದೆ ಬರ್ತಾ ಇದೆ. ಹಲೋ. ಏಯ್, ಒಂದು ಡೀಲ್ ಬಂದಿದೆ, ನಿಮ್ಮ ಬಾಸಿಗೆ ಹೇಳು. ಹಾಂ, ಓಕೆ. ಬಾಸ್, ಒಂದು ಡೀಲ್ ಬಂದಿದೆ. ಡೀಲ? ನೋಟಿಗೋಸ್ಕರ ಕಿತ್ತಾಡಿದ್ದು ಹೊಡೆದಾಡಿದ್ದು ಸಾಕು. ಉಂಡಿ ಹೊಡೆಯೋ ಟೈಮ್ ಬಂದಿದೆ. ಉಂಡಿನೇ ಹೊಡೆಯೋಣ. ಏಯ್, ಕಲ್ಕಿಗೆ ಫೋನ್ ಹಾಕೋ. ಕಲ್ಕಿ, ಒಂದು ಡೀಲ್ ಇದೆ. ನಮಸ್ಕಾರ ಅಣ್ಣ. ಬಾ ಕಲ್ಕಿ, ಕುತ್ಕೋ. ಹೇಳಿ ಅಣ್ಣ. ಅದು ಕಲ್ಕಿ, ಒಂದು ಡೀಲು. ಅಣ್ಣ, ಡೀಲ್ ಏನೇ ಇರಲಿ, ಡೀಲ್ ನನಗೋಕೆ. ಬಟ್ ಒಂದು ಕಂಡೀಷನ್. ಏನ್ ಕಲ್ಕಿ? ಈ ಡೀಲ್ ಮಾಡಕ್ಕೆ ಎಷ್ಟು ಅಮೌಂಟ್ ಕೇಳ್ತೀನೋ ಅಷ್ಟು ಅಮೌಂಟು ನನಗೆ ಈಗಲೇ ಬೇಕು. ಇಂಥವೆಲ್ಲ ಆಡ್ಕೊಂಡೆ ನೋಡ್ಕೊಂಡೆ ಫೀಲ್ಡಿಗೆ ಎಂಟ್ರಿ ಕೊಟ್ಟಿರೋದು. ಓಕೆ ಕಲ್ಕಿ, ನಿಮ್ಮ ಕಂಡೀಷನ್ ನನಗೆ ಓಕೆ. ಕ್ಯಾಶಾ ಗೂಗಲ್ ಪೇನಾ? ಉಂಡಿ ಹೊಡೆಯೋ ಡೀಲು ಅಣ್ಣ, ಫುಲ್ ಕ್ಯಾಶ್ನ ಕೊಟ್ಬಿಡಿ. ಕಲ್ಕಿ, ಎಲ್ಲಾನು ದುಡ್ಡಿಂದ ಪಡೆಯೋಕ್ಕಾಗಲ್ಲ ಕಲ್ಕಿ. ಹೆಸರು ಕಲ್ಕಿನೇ ಇರ್ಬೋದು, ಆದರೆ ಈ ಕಲಿಯುಗದಲ್ಲಿ ಕರ್ಣಂತರ ಇದ್ರೆ ಆಗಲ್ಲ ಅಣ್ಣ. ಸ್ವಲ್ಪ ದುರ್ಯೋಧನ ಇರ್ಬೇಕಾಗುತ್ತೆ. ನೀವು ಹೇಳಿದ ನಿಜ, ದುಡ್ಡಿಂದ ಸಂತೋಷನ ಪಡ್ಕೊಳಕ್ ಆಗದೆ ಇರ್ಬೋದು, ಆದರೆ ಬರೋ ಸಮಸ್ಯೆಗಳನ್ನ ಎದುರಿಸಿ ನಿಲ್ಬೋದು. ಬರಲ್ಲ ಅಣ್ಣ? ಬಾಸ್, ಅವ್ನು ನಿಜವಾಗ್ಲೂ ಡೀಲ್ ಮಾಡ್ತಾನ? ಅವನು ಏನು ಮಾಡ್ತಾನೋ ಇಲ್ವೋ ನನಗೆ ಗೊತ್ತಿಲ್ಲ, ಆದರೆ ಅವನು ಸುಮ್ಮನೆ ಅಂತೂ ಕೂರಲ್ಲ.